17ನೇ ಸೀಸನ್ ಟಾಟಾ IPLನ ಬಗ್ಗೆ ಸ್ವಾಗತ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ನಾಳಿನ ಪಂದ್ಯ CSK ವರ್ಸಸ್ LSG 7:30ಕ್ಕೆ ಚಿದಂಬರಂ ಸ್ಟೇಡಿಯಂ ಚಿಪಾಕ್ನಲ್ಲಿ ನಡೆಯಲಿದೆ. ತವರಿನ ಹಾಟ್ ಫೇವರೇಟ್ ಅನ್ಸ್ಕೊಂಡಿರೋ CSK ತಂಡ ಕೊನೆಯ ಪಂದ್ಯದಲ್ಲಿ ಸೋತು ಈ ಸಲ LSG ವಿರುದ್ಧ ಸೇಡು ತೀರಿಸಿಕೊಳ್ಳುವ ತವಕದಲ್ಲಿದ್ದರೆ, LSG ತಂಡ ಗೆಲುವಿನ ಲಯನ ಮುಂದುವರಿಸಿ ಅಂಕಪಟ್ಟಿಯಲ್ಲಿ 4ನೇ ಸ್ಥಾನಕ್ಕೆ ಹೋಗೋ ಲೆಕ್ಕಾಚಾರದಲ್ಲಿದೆ. ಇನ್ನು CSK ಬ್ಯಾಟಿಂಗ್ ನೋಡೋದಾದರೆ ಗಾಯಕ್ವಾಡ್ ಮತ್ತು ರಹಾನೆ ಅವರು ಆರಂಭ ತುಂಬ ಚೆನ್ನಾಗಿದೆ. ಆದರೆ ರಚಿನ್ ರವೀಂದ್ರ ಅವರಿಂದ ಇನ್ನು ಬ್ಯಾಟಿಂದ ರನ್ ಬಂದಿಲ್ಲ. ಇನ್ನು ಮಿಡಲ್ ಆರ್ಡರ್ನಲ್ಲಿ ಶಿವಮ್ ದುಬೆ ಕೊನೆಯದಾಗಿ ಡೆತ್ ಓವರ್ ಸ್ಪಿನ್ನರ್ಗಳಿಗೆ ಇವರೇ ಎದುರಿಸ್ತಿದ್ದಾರೆ. ತುಂಬ ಡೇಂಜರಸ್ ಆಗಿ ಕಾಣಿಸ್ತಿದ್ದಾರೆ. ಈ ನಡುವೆ ಕೊನೆಯ 4 ಪಂದ್ಯಗಳಲ್ಲೂ ಭರ್ಜರಿ ಬ್ಯಾಟಿಂಗ್ ಆಡಿದ್ದಾರೆ. ಇನ್ನು ಬೌಲಿಂಗ್ ನೋಡೋದಾದರೆ ಮಹೇಶ್ ಪತಿರಾಣ ತುಂಬ ಡೇಂಜರಸ್ ಆಗಿದ್ದಾರೆ. ಇನ್ನು ದೇಶಪಾಂಡೆ ಅವರು ಯಾವ ಟೈಮಲ್ಲಿ ಬೇಕಾದರೂ ಡೇಂಜರಸ್ ಆಗ್ತಾರೆ. ಇನ್ನು ರೆಹಮಾನ್ ಇನ್ನು ಸರ್ಪ್ರೈಸ್ ಬ್ಯಾಟಿಂಗಲ್ಲಿ ಬಂದಿದ್ದಾರೆ. ಇವರು ಕೂಡ ಈಗ ಟಾಪ್ ಆರ್ಡ್ರಲ್ಲಿ ಇದ್ದಾರೆ. ಅವರು ಕೂಡ ಡೇಂಜರಸ್ ಆಗಿದ್ದಾರೆ. ಇನ್ನು ಸಾರ್ವಕಾಲಿಕ ಸ್ಪಿನ್ನರ್ ಜಡೇಜಾ ಕೂಡ ಪಂದ್ಯದ ದಿಕ್ಕನ್ನೇ ಬದಲಾಯಿಸ್ತಾರೆ. ಇನ್ನು LSG ವಿಷಯಕ್ಕೆ ಬಂದರೆ ನಾಯಕ KL ರಾಹುಲ್ ತುಂಬ ಫಾರ್ಮಲ್ಲಿದ್ದಾರೆ. ಸಪೋರ್ಟ್ ಕೊಡೋಕ್ಕೆ ನಿಕೋಲಸ್ ಪೂರನ್ ಅವರು ಇದ್ದಾರೆ. ಆಯುಷ್ ಬದಾನಿ ಅವರು ಮಿಡಲ್ ಆರ್ಡರಲ್ಲಿ ತುಂಬ ಚೆನ್ನಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ. ಇನ್ನು ಬೌಲಿಂಗ್ ವಿಷಯ ನೋಡೋದಾದರೆ ಮೋನ್ಸಿನ್ ಖಾನ್ ರವರು ಇದ್ದಾರೆ, ರವಿ ಬಿಷ್ಣೋಯ್ ಅವರಿದ್ದಾರೆ. ಬಟ್ ಕಳೆದ 2 ಮ್ಯಾಚ್ಗಳಿಂದ ಇವರು ಯಾವುದೇ ಮ್ಯಾಜಿಕ್ ನಡೆದಿಲ್ಲ. ಈ ಮ್ಯಾಚಲ್ಲಿ ಏನಾದರೂ ಮ್ಯಾಜಿಕ್ ಮಾಡ್ತಾರೇನೋ ಅಂತ ನೋಡಬೇಕು. ಇನ್ನು ಪಿಚ್ ರಿಪೋರ್ಟ್ ನೋಡೋದಾದರೆ ಚಿದಂಬರಂ ಸ್ಟೇಡಿಯಂ ಇದು ಕೂಡ ಬ್ಯಾಟಿಂಗ್ ಪಿಚ್ಗೆ ತುಂಬ ಹೆಸರುವಾಸಿ ಮತ್ತು ಸ್ಪಿನ್ನರ್ಸ್ಗೆ ತುಂಬ ನೆರವಾಗುವ ಪಿಚ್ ಆಗಿ ಕಾಣಿಸುತ್ತೆ. ಇನ್ನು ಇಲ್ಲಿ IPL ರೆಕಾರ್ಡ್ ನೋಡೋದಾದರೆ ಟೋಟಲ್ 79 ಪಂದ್ಯಗಳು ನಡೆದಿದ್ದಾವೆ. ಇಲ್ಲಿ ಫಸ್ಟ್ ಬ್ಯಾಟ್ ಮಾಡಿರೋ ತಂಡ 47 ಬಾರಿ ಗೆದ್ದಿದ್ರೆ, ಚೇಂಜ್ ಮಾಡಿರೋ ತಂಡ 32 ಬಾರಿ ವಿನ್ ಆಗಿದೆ. ಈ ಸ್ಟೇಡಿಯಂನ ಹೈಯೆಸ್ಟ್ ಸ್ಕೋರ್ ನೋಡೋದಾದರೆ 246ಕ್ಕೆ 5, ಅದು CSK ತಂಡನೇ ಗಳಿಸಿದೆ. ಅತ್ಯಂತ ಲೋಯೆಸ್ಟ್ ಸ್ಕೋರ್ 70, ಅದು RCB, ಅದು CSK ವಿರುದ್ಧನೇ. ಇಲ್ಲಿನ ಹೈಯೆಸ್ಟ್ ವೈಯಕ್ತಿಕ 127 56 ಎಸೆತಗಳಿಗೆ 127